ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಎಲ್ಲರಿಗೆ ಮೊಹರಂ ಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತಿನ ದಿವಸ ಐತಿಹಾಸಿಕ ಮೊಹರಂ ಹಬ್ಬವನ್ನು ನಮ್ಮ ಇಂಡಿ ರೋಡ್ ರಜಪೂತ್ ಗಲ್ಲಿಯಲ್ಲಿ ಆಚರಣೆ ನಿರಂತರವಾಗಿ ಇವತ್ತ 100 ವರ್ಷದಿಂದ ಹಿರಿಯರ ಸಮ್ಮುಖದಲ್ಲಿ ಅನೇಕ ಮಾರ್ಗದರ್ಶಕರು ಹಾಗೂ ಸಮಾನತೆಯ ಉಳ್ಳಂತ ಈ ನಮ್ಮ ರಜಪೂತ್ ಗಲ್ಲಿ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಅನೇಕ ಭಾವ್ಯಕತೆಯನ್ನು ಮೆರೆಯುವಂತ ಈ ಓಣಿಯಲ್ಲಿ ಆ ಸಮುದಾಯ ಈ ಸಮುದಾಯ ಇಲ್ಲ, ಮಾನವೀಯತೆ ಮೌಲ್ಯಗಳನ್ನ ತಿಳ್ಕೋಬೇಕಪ್ಪ ಅಂದ್ರೆ ನಾವು ರಜಪೂತ್ ಗಲ್ಲಿ ಡೋಲಿಯನ್ನ ನೋಡ್ಬೇಕು. ಆ ತರ ಡೋಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ಅನೇಕ ಹಾದಿಯಲ್ಲಿ ಹೋಗೋ ಟೈಮ್ನಾಗ ಸಾವಿರಾರು ಲೀಟರ್ಗಳನ್ನ ಹಾಲು ಹಂಚುವ ಕಾರ್ಯಕ್ರಮಗಳಾಗ್ತಾವು. ಅನೇಕ ಜಿಲ್ಲೆಯಲ್ಲಿ ಜನ, ಬಿಜಾಪುರ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಿಂದ ನೋಡ್ಲಕ್ ಸ್ಪೆಷಲಿ ಆಗಿ ಇಂಡಿ ರೋಡ್ ರಜಪೂತ್ ಗಲ್ಲಿಯ ಒಂದು ಮೊಹರಂ ಆಚರಣೆ ಮಾಡ್ಲಕ್ ಬರ್ತಾರ. ಅನೇಕ ಜಿಲ್ಲೆಯಿಂದ ಬರ್ತಾರ, ಗ್ರಾಮಗಳಿಂದ ಬರ್ತಾರ. ಐತಿಹಾಸಿಕ ಒಂದು ಮೊಹರಂ ಹಬ್ಬ ಸಮುದಾಯಗಳನ್ನ ಇಡೀ ಒಂದು ಲಾಲ್ಸಾ ಬಲಿಯಿಂದ ಉಜ್ವಲ ಆಗುವಂತ ಒಂದು ಈ ಕಾರ್ಯಗಳು ನಡೀತಾವ. ಇಲ್ಲಿ ಕವಾಲಿ ಆಗ್ತಾವು, ಅನ್ನ ಪ್ರಸಾದಗಳಾಗ್ತದ. ಅನೇಕ ಸಮುದಾಯದ ನಾಯಕರು ಎಲ್ಲರೂ ಕೂಡಿ ಈ ಮೊಹರಂ ಹಬ್ಬವನ್ನ ಆಚರಿಸ್ತಾರೆ. ತಾವು ಕೂಡ ದಯಮಾಡಿ ಇದಕ್ಕ ಇಡೀ ಜಿಲ್ಲೆಯ ಜನರು ಇದ್ರ ಪ್ರೋತ್ಸಾಹ ನೀಡಬೇಕಂತೇಳಿ ಸತ್ಯಶೋಧಕ ಸಂಘಟನೆ ಸಮಿತಿಯಿಂದ ನಾವು ಹೇಳೋದೇನಪ್ಪಾ ಅಂದ್ರೆ, ದಯಮಾಡಿ ನಮ್ಮ ಸಮಾಜದ ಪ್ರಮುಖರು ಹಾಗೂ ಹಿರಿಯರು ಅವರ ಮಾರ್ಗದರ್ಶಕದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ಕಾರ್ಯಕ್ರಮ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಹೇಳ್ತೀನಿ. ವಿಶೇಷತೆ ಅಂದ್ರೆ ಈ ಮೊಹರಂ ಹಬ್ಬದ ವಿಶೇಷತೆ ಅಂದ್ರೆ ಹಸೇನ್ ಹುಸೇನಿ ನಮ್ಮ ಒಂದು ದುಃಖದ ದಿನ ಇದು. ಆ ದುಃಖದ ದಿನ ಇದ್ರೂ ಕೂಡ ಆ ದುಃಖವನ್ನು ಹಂಚಿಕೊಳ್ಳುವಂತ ವ್ಯವಸ್ಥೆ ಇದು. ಆದ್ರೂ ಕೂಡ ಎಲ್ಲರೂ ಇದಕ್ಕ ಭಾವ್ಯಕತೆ ಮೆರೆಯುವಂತ ಒಂದು ಆಚರಣೆ ಇದು. ಈ ಆಚರಣೆಗೆ ಸಂಪೂರ್ಣ ನಮ್ಮ ಬಿಜಾಪುರ ಜಿಲ್ಲೆಯ ಜನರು ಎಲ್ಲ ಭಾವ್ಯಕತೆಯನ್ನು ಇದಕ್ಕ ಮಾಡ್ತಾರ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದ. ವಿಶೇಷತೆ. ನನ್ನ ಹೆಸರು ಸೋಮರದೇವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಮೊಹರಂ ಆಚರಣೆ ಆಗ್ತಿದ್ದು ಕನಿಷ್ಠ 100-150 ವರ್ಷಗಳ ಹಿಂದಿಂದ ಇದು ಆಚರಣೆ ಹಾಕೋದ್ ಬಂದೈತಿ. ಆಮೇಲೆ ಇದು ನಮ್ಮ 5ನೇ ತಲೆಮಾರು. ಇದು 5ನೇ ತಲೆಮಾರದಿಂದ ಇದು ನಾವು ಮಾಡ್ಕೋತ ಬಂದೀವಿ. ಆಮೇಲೆ ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಅಣತಮರದಿಂದ ಪೂರ್ತಿ ಪ್ರೀತಿ ಹಂಬಲದಿಂದ ನಾವು ಮಾಡ್ಕೋತ ಇದು ಬಂದೀವಿ. ಯಾವುದು ಇನ್ನೂ ತನ ಏನು ಇದು ಆಗಿಲ್ಲ. ಆಮೇಲೆ ಎಲ್ಲರೂ ಅಣತಮರದಿಂದ ಮಾಡ್ಕೋತ ಹೊಂಟೀವಿ, ಇನ್ನು ಮುಂದಾದ್ರೂ ಮಾಡ್ಕೋತ ಹೋಗ್ತೀವಿ. ಆಮೇಲೆ ಇದು ಆಚರಣೆ ಮಾಡ್ಕೋತಂತ್ರಿ ಎಲ್ಲರೂ ಬಂದೀವಿ. ಮತ್ತೆ ಇಷ್ಟ ಹೇಳಿ ನನ್ನ ಮಾತು. ಮೆರವಣಿಗೆ ಇಲ್ಲಿ ಇಂಡಿ ರೋಡ್ ರಜಪೂತ್ ಗಲ್ಲಿದಿಂದ ಈಗ ಗಣಪತಿ ಚೌಕದಿಂದ ಇಂಡಿ ರೋಡ್ ದಿಂದ ಗಣಪತಿ ಚೌಕದಿಂದ ತಾಸ್ಬೋಡಿದಿಂದ ಶಿವಾಜಿ ಸರ್ಕಲ್ ಹಾದಿ ಮುಳ್ಳಕ್ಷಿಗೆ ಬರ್ತೀವ್ರಿ. ಇದು ರಂಜಾನ್ ಮೊಹರಮದ ವಿಶೇಷವಾಗಿ ಏನೆಲ್ಲ ಆಚರಣೆ ಮಾಡ್ತೀವಿ? ಮೊಹರಮದ ಇದು ಮೇನ್ ಹೇಳ್ಬೇಕಂದ್ರೆ ನಿಮಗೆ ಇದು ದುಃಖದ ಒಂದು ಹಬ್ಬ. ಹಸೇನ್ ಹುಸೇನ್ ಅವರು
ಶಹೀದ್ ಆಗಿದ್ದೊಂದು ಹಬ್ಬ. ಈ ಹಬ್ಬ ಎಲ್ಲರೂ ಕೂಡಿ ನಾವು ಮಾಡ್ತೀವಿ. ಇದ್ರೊಳಗೆ ಎಲ್ಲರೂ ಸಿಹಿ ಹಂಚ್ಕೋತೀವಿ, ಸಿಹಿ ಮಾಡೋದು, ಆಮೇಲೆ ಎಲ್ಲಾ ತರ ಊಟದ ವ್ಯವಸ್ಥೆ, ಆಮೇಲೆ ಎಲ್ಲಾ ತರ ಲಂಗರ್ ಅಂತ ಹೇಳಿ ಮಾಡ್ತೀವಿ. ಅದು ಎಲ್ಲರೂ ಕೂಡಿ ಇದೊಂದು ಭಾವ್ಯಕ್ಯದಿಂದ ಮಾಡ್ತೀವಿ ಎಲ್ಲರೂ. ನಿಮ್ಮ ಹೆಸರು? ಅಬ್ದುಲ್ ಹಮೀದ್ ಅಂತೇಳಿ. साहब जगह बैठ रहे हैं। सोमवार अकड़ पर Manila. Landep kakak.
Thank you.